अज्ञानग्रासकं ब्रह्म गुरुरित्यभिधीयते। ಗು ಅಂದರೆ ಅಂಧಕಾರ, ರು ಅಂದರೆ ನಾಶ ಮಾಡುವವನು. ಹೀಗಾಗಿ ಯಾರು ಅಂಧಕಾರವನ್ನು ನಾಶ ಮಾಡುತ್ತಾನೋ ಅವನೇ ಗುರುವಾಗುತ್ತಾನೆ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆ ಪರಮಾತ್ಮ ಗುರು ಹಾಗೂ ಶಿಷ್ಯ ಇಬ್ಬರ ರಕ್ಷಣೆ ಹಾಗೂ ಪಾಲನೆ ಮಾಡಲಿ. ನಾವಿಬ್ಬರು ಆ ಜ್ಞಾನದಿಂದ ವೀರ್ಯವನ್ನು ಪಡೆಯುವಂತಾಗಲಿ. ನಾವು ಏನೆಲ್ಲ ಕಲಿತಿದ್ದೀವೋ ಅದು ತೇಜಸ್ವಿಯಾಗಲಿ. ನಮ್ಮಿಬ್ಬರ ನಡುವೆ ಎಂದಿಗೂ ಪರಸ್ಪರ ದ್ವೇಷ ಬಾರದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ಅದ್ಭುತ. ಏನ್ ಹೇಳ್ತಿದ್ದ ಆ ಶ್ರೇಷ್ಠಿ? ತನ್ನ ಜೊತೆ ಯವನ ದೇಶಕ್ಕೆ ಬರಕ್ ಹೇಳ್ತಾ ಇದ್ದ. ಅವನ್ ಮಾತುಗಳನ್ನ ಕೇಳ್ಬೇಡ. ಅವನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಮರ್ಯಾದೆ ಸಿಗತ್ತೆ. ಅವನ್ ಜೊತೆ ಇರೋದಕ್ ಶುರು ಮಾಡ್ತಿದ್ದ ಹಾಗೆ ದಾಸಿ ಮಾಡ್ಕೊಂಡ್ಬಿಡ್ತಾನೆ. ನನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದ. ಅವನ್ ನಿನ್ನ ಪ್ರೀತಿಸೋದಾದ್ರೆ ಪ್ರೀತಿಸ್ಲಿ, ಆದ್ರೆ ನೀನು ಅವನ ಧನವನ್ನಷ್ಟೇ ಪ್ರೀತಿಸ್ಬೇಕು. ಪಿಂಗಲ ರೂಪವನ್ನು ಮಾರ್ತಿದ್ಲು ಹಾಗೂ ಧನವನ್ನ ಪ್ರೀತಿ ಮಾಡ್ತಿದ್ಲು. ಗ್ರಾಹಕರಿಂದ ಅತ್ಯಧಿಕ ಧನವನ್ನ ಕೀಳುವುದು ಏನು ಪ್ರತಿ ಯುಗದಲ್ಲಿ ಕೇವಲ ಗಣಿಕೆಯರ ಗುಣವಾಗಿತ್ತೆ? ಈ ರಾತ್ರಿಯಲ್ಲಿ ಇಲ್ಲಿಗೆ ಯಾರು ಬರ್ತಿದ್ದಾರೆ? ಬಚ್ಚಿಟ್ಕೊಂಡು ಬರ್ತಿರೋ ಹಾಗೆ ಕಾಣ್ತಿದೆ. ಆಚಾರ್ಯರೇ, ತಾವು ಈ ಸಮಯದಲ್ಲಿ ಎಲ್ಲಿ? ಯಾರಾದ್ರೂ ಶಿಷ್ಯರೊಡನೆ ಸಂದೇಶ ಕಳಿಸಿದ್ರೆ ನಾನೇ ಬರ್ತಿದ್ದೆ. ಹೇಳಿ, ಏನ್ ಬಂದಿತ್ತಾವು? ಹೇಳಿ. ನನಗೆ ಸಂಕೋಚ ಆಗ್ತದೆ ಪಿಂಗ್ಲಾ. ಆಚಾರ್ಯರೇ, ನಿಮ್ಗೆ ಎಷ್ಟು ಧನದ ಅವಶ್ಯಕತೆ ಇದೆ? ನನಗೆ ಧನದ ಅವಶ್ಯಕತೆ ಇಲ್ಲ. ನನಗೆ ನಿನ್ನ ಅವಶ್ಯಕತೆ ಇದೆ ಪಿಂಗಲ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಪಿಂಗ್ಲಾ. ಪುರುಷ ಗಣಿಕೆಯೊಡನೆ ಮಾಡುವ ಪ್ರೀತಿ ಸ್ಮಶಾನ ವೈರಾಗ್ಯದಂತಿರುತ್ತೆ. ಎಲ್ಲಿ ತನಕ ಕಾಮದ ಅಗ್ನಿ ಸುಡ್ತಿರುತ್ತೋ ಪ್ರೇಮ ಜ್ವಲಿಸ್ತಿರುತ್ತೆ. ಯಾವಾಗ ಕಾಮ ಶಾಂತ ಆಗತ್ತೋ ಪ್ರೇಮ ಶಾಂತವಾಗತ್ತೆ. ಕಾಮವು ಯಜ್ಞವಾಗಿದೆ ಪಿಂಗಲ. ಶರೀರ ಆ ಯಜ್ಞದ ಉಪಕರಣವಾಗಿದೆ. ನಿಮ್ ಜೊತೆ ತರ್ಕ ಮಾಡಕ್ಕಾಗಲ್ಲ ಆಚಾರ್ಯರೇ. ನಾನೊಬ್ಳು ಗಣಿಕೆ. ನನ್ನ ದ್ವಾರದಲ್ಲಿ ಎಲ್ರಿಗೂ ಸ್ವಾಗತ ಇರತ್ತೆ. ಆದ್ರೆ ನನಗ್ ಬೆಲೆ ಇದೆ. ಹೆಚ್ಚು ಬೆಲೆಯವಳು ನಾನು. ಎಷ್ಟು ಬೆಲೆ ನಿಂದು? ಒಂದು ದಿನಕ್ಕೆ ನಾನು 100 ಸ್ವರ್ಣ ಮುದ್ರೆಗಳನ್ನ ತಗೋತೀನಿ. ಭಿಕ್ಷೆಗಾಗಿ ನಿಮ್ಗೆ ಸದಾ ಸ್ವಾಗತ ಆಚಾರ್ಯರೇ. ಆದ್ರೆ ಭೋಗಕ್ಕೆ ಬೆಲೆ ಕೊಡ್ಬೇಕಾಗತ್ತೆ.
ಒಂದಿನ ನಾನು ನಿನ್ನ ಖರೀದಿಸಿಯೇ ತೀರ್ತೇನೆ ಪಿಂಗಲ. ಇವತ್ತು ನೀನು ಹೆಚ್ಚಿನ ಸಮಯ ನಿಲ್ಲಿಲ್ಲ ಅಂದ್ರೆ ನಾನ್ ನಿನ್ ಜೊತೆನೆ ಬಂದ್ಬಿಡ್ತೀನಿ. ನನ್ನಿಂದ ಈ ವಿರಹ ಸಹಿಸೋದಕ್ಕಾಗಲ್ಲ. ನಿನಗೆ ನನ್ನೊಡನೇನಾದ್ರೂ ಪ್ರೀತಿ ಉಂಟಾಯ್ತೆ ಪಿಂಗಲ? ನಾಳೆ ಎಷ್ಟೊತ್ತಿಗೆ ಬರ್ತೀಯಾ? ಇಲ್ಲ ನಾಳೆನೂ ನಿನ್ಗೋಸ್ಕರ ನಾನು ಪ್ರತೀಕ್ಷೆ ಮಾಡ್ಬೇಕಾ? ಪ್ರಣಾಮಗಳು. ದೇವಿ ಶ್ರೇಷ್ಠಿಗಳು ಹೇಳಿದ್ರು ಅವ್ರಿಗೆ ಸಮಯ ಆಗುತ್ತಂತೆ. ಇನ್ನು ಎಷ್ಟು ಹೊತ್ತಂತ ಕಾಯ್ಬೇಕು ನಾನು? ಈಗ ತುಂಬಾ ಹೊತ್ತಾಯ್ತು. ಬಹುಶಃ ಶ್ರೇಷ್ಠಿ ಬರಲ್ಲ ಅನ್ಸುತ್ತೆ. ಬಹುಶಃ ನೀನ್ ಸರಿಯಾಗಿ ಹೇಳ್ತಿದ್ಯಾ. ಈಗ ತುಂಬಾ ಹೊತ್ತಾಗಿದೆ. ನೋಡ್ತಿದ್ಯಲ್ಲ, ನನ್ನ ಈ ದಶೆಗೆ ಕಾರಣ ಸ್ವಯಂ ನಾನೇ ಆಗಿದ್ದೀನಿ. ಸುಖ ಕಾಮನೆಯ ಅಗ್ನಿ ನನ್ನ ಸುಡ್ತಾ ಇದೆ. ನಾನ್ ಸ್ವಯಂ ಈಗ ಬೋಧಿಯಾಗೋದನ್ನ ನೋಡೋದಕ್ಕಾಗಲ್ಲ. ಕಾಮದ ಅಗ್ನಿ ಪ್ರತಿದಿನ ನನ್ನ ಸುಡ್ತಾ ಇದೆ. ಮತ್ ನನ್ನನ್ನ ನಾನು ಸುಟ್ಕೊಳ್ಳೋದು ಬಿಡ್ತಾ ಇದ್ದೀನಿ. ಸಣ್ಣ ಸಣ್ಣ ಸುಖಕ್ಕಾಗಿ ಪ್ರತಿದಿನ ಸಾಯ್ತಾ ಇದ್ದೀನಿ. ಧಿಕ್ಕಾರವಿರಲಿ ನನಗೆ. ಕೆಲವು ಕ್ಷಣಗಳ ಯೋಗ, ನಂತರ ವಿಯೋಗ. ಒಂದು ವೇಳೆ ನಾನು ಅವನನ್ನು ಕಾಮ್ಸಿದ್ರೆ ಅವನ ಯೋಗದಿಂದ ಎಂದಿಗೂ ವಿಯೋಗವಾಗ್ತಿರ್ಲಿಲ್ಲ. ಇದಕ್ಕಿಂತ ಒಳ್ಳೇದಾಗ್ತಿತ್ತೇನು? ಧಿಕ್ಕಾರವಿರಲಿ ನನಗೆ. ಅವನು ಪ್ರತೀಕ್ಷೆ ಮಾಡ್ತಾ ಇದ್ದೀನಿ ನಾನು. ಅವನು ಕೇವಲ ನನ್ನ ಶರೀರವನ್ನ ಬಯಸ್ತಾನೆ. ಒಂದು ವೇಳೆ ಇಷ್ಟೇ ಗಾಢವಾದ ಭಾವನೆಗಳಿಂದ ನಾನು ಅವನನ್ನು ಪ್ರೇಮಿಸಿದ್ರೆ, ಅವನ್ ಪ್ರತೀಕ್ಷೆ ಮಾಡಿದ್ರೆ ಅವನು ನನಗೆ ಸಿಕ್ಕೇ ಬಿಡ್ತಿದ್ದ. ಅವನನ್ನ ಜನ ಈಶ್ವರ ಅಂತಾರೆ. ಬೇಡ ನನ್ಗೆ. ಆ ಕ್ಷಣಿಕವಾದ ಸುಖ ನನಗ್ ಬೇಕಾಗಿಲ್ಲ. ನಾನ್ ಯಾರ ಪ್ರತೀಕ್ಷೆನೂ ಮಾಡ್ಬೇಕಾಗಿಲ್ಲ. ಬೇಡ ನನ್ಗೆ. ನನ್ಗೆ ನನ್ಗೆ ಈ ಆಭೂಷಣಗಳು, ಈ ಶೃಂಗಾರ ನನಗ್ ಬೇಕಾಗಿಲ್ಲ. ನಿಮ್ಗೂ ಕೂಡ ನನ್ನ ಶರೀರ ಮಾತ್ರ ಬೇಕಲ್ವಾ ಬ್ರಾಹ್ಮಣ? ಆದ್ರೆ ಈಗ ನಿಮ್ಗಿದು ಯಾವ ಬೆಲೆಗೂ ಸಿಗೋದಿಲ್ಲ. ನನಗೇನ್ ಬೇಕಿತ್ತು ಅದಿವತ್ತು ಸಿಕ್ಬಿಡ್ತು ಪಿಂಗಲ. ಇಂದು ಈ ಕ್ಷಣದಲ್ಲಿ ನಾನು ಅರಿತೆ, ಶರೀರಕ್ಕೆ ಮಿಗಿಲಾದ ಯೋಗ್ಯವಾದ ಒಂದು ಸತ್ಯವಿದೆ ಎಂದು. ಅದು ಅನಾದಿ ಆನಂದಕ್ಕೆ ಕಾರಣವಾಗಿದೆ. ಆತ್ಮಗ್ಲಾನಿಯ ಈ ಕ್ಷಣದಲ್ಲಿ ನೀನು ಆ ಸತ್ಯದ ಪರಿಚಯನ ನನಗೆ ಮಾಡಿಸಿದೆ. ಅದರ ಬಗ್ಗೆ ನಾನು ಕೇಳಿದ್ದೆ, ಆದರೆ ತಿಳಿದಿರಲಿಲ್ಲ. 100 ಸ್ವರ್ಣ ಮುದ್ರೆಗಳೊಂದಿಗೆ ನಿನ್ನನ್ನು ಖರೀದಿಸಲು ಬಂದಿದ್ದೆ. ಆದರೆ ಈಗ ನಿನ್ನ ಬೆಲೆಯನ್ನು ಊಹಿಸುವ ಮೂರ್ಖತೆಯನ್ನು ನಾನು ಮಾಡೋದಿಲ್ಲ. ಆದರೆ ಈ 100 ಸ್ವರ್ಣ ಮುದ್ರೆಗಳನ್ನು ಇಂದು ನಾನು ಇಲ್ಲೇ ಇಟ್ಟು ಹೋಗುತ್ತೇನೆ. ನನ್ನನ್ನು ನಿದ್ದೆಯಿಂದ ಎಬ್ಬಿಸಿದಾಕೆಗೆ ಇಂದು ನನ್ನ ಶಿಕ್ಷಣ ಪೂರ್ತಿಯಾಯಿತು. ಈ ಗುರುದಕ್ಷಿಣೆಯನ್ನು ಸ್ವೀಕರಿಸು.
ಆಚಾರ್ಯ ಸ್ಥೂಲಿಭದ್ರನಿಗೆ ಒಬ್ಬ ಗಣಿಕೆಯಲ್ಲೂ ಗುರು ಸಿಕ್ಕಿದ್ರು. ಸತ್ಯವನ್ನು ತಿಳಿಬೇಕೆಂಬ ಜಿಜ್ಞಾಸೆ ಉಳ್ಳವರಿಗೆ ಪೂರ್ತಿ ವಿಶ್ವವೇ ಗುರು. ವಿಶ್ವಂ ಗುರುರ್ ಮಮ. ಹೇಗೆ ಅವಧೂತ ದತ್ತಾತ್ರೇಯರಿಗೆ 24 ಗುರುಗಳಿದ್ರು. ಸೂತ್ರಧಾರ, ನಾನು ಕೇಳಿದ್ದೆ ಅಕ್ಷರ ಜ್ಞಾನವನ್ನ ಕೊಡುವವನೇ ಗುರು ಅಂತ. ಆದ್ರೆ ನೀನು ಪೂರ್ತಿ ವಿಶ್ವವನ್ನೇ ಗುರು ಅಂತಿದ್ಯಾ? ಇಲ್ಲ ನಟಿ, ಜೀವನದ ಪಾಠಶಾಲೆಯಲ್ಲಿ ಯಾರಿಂದಲಾದ್ರೂ ಏನನ್ನಾದ್ರೂ ಕಲಿತ್ರೆ ಆತ ಗುರು ಆಗ್ತಾನೆ. ಅಜ್ಞಾನದ ಅಂಧಕಾರವನ್ನ ದೂರ ಮಾಡುವನೇ ಗುರು ಆಗ್ತಾನೆ. ಆತ್ಮಜ್ಞಾನವನ್ನ ನೀಡೋ ಸದ್ಗುರು ಒಬ್ಬನಾಗಿರ್ತಾನೆ. ಆದರೆ ಗುರು ಅನೇಕರಾಗಿರಬಹುದು. ಅವಧೂತ ದತ್ತಾತ್ರೇಯರಿಗೆ 24 ಗುರುಗಳು. ಸೂತ್ರಧಾರ, ಹಾಗಾದ್ರೆ ನನ್ಗೆ ಬೇಗ ಹೇಳು ಅವಧೂತ ದತ್ತಾತ್ರೇಯರ 24 ಗುರುಗಳನ್ನ. ಹಾಗಾದ್ರೆ ಅಲ್ ನೋಡು, ಮಹಾರಾಜ ಯಯಾತಿಯ ಪುತ್ರ ಯದು ಜೀವನದಿಂದ ನಿರಾಶನಾಗಿ ಒಬ್ಬ ಗುರುವಿನ ಹುಡುಕಾಟದಲ್ಲಿ ಹೊರಟಿದ್ದಾನೆ. ಈ ಆಭೂಷಣಗಳಿಂದ ನಾನೇನು ಮಾಡಲಿ? ಪ್ರಪಂಚವು ನನಗೆ ಯಾವುದೇ ರೀತಿಯ ಅರ್ಥವನ್ನು ಹೊಂದಿಲ್ಲ. ಈ ಆಭೂಷಣಗಳು ಕೂಡ ಬಂಧನಗಳೇನೆ. ಇದನ್ ಬಿಸಾಕೋದ್ರಿಂದ ಏನಾಗುತ್ತೆ? ಬಿಸಾಕೋದಾದ್ರೆ ಅವಿದ್ಯೆಯನ್ನ ಬಿಸಾಕ್ಬಿಡು. ಯಾರು ತಾವು? ನಾನು ಯಾರ? ಒಬ್ಬ ಅವಧೂತ. ನಾನು ಅವಧೂತ? ನಾಶವಾಗುವ ಮತ್ತು ಕ್ಷಣಿಕವಾದ ಬಂಧನಗಳನ್ನು ತ್ಯಾಗ ಮಾಡಿರುವವನ? ಅವಿದ್ಯೆಯನ್ನು ತ್ಯಜಿಸಿ ಆತ್ಮಾನಂದದಲ್ಲಿ ಇರುತ್ತಾನಲ್ಲ ಅವನ? ಭಗವಂತ, ಹಾಗೂ ಆ ಅಕ್ಷರವನ್ನು ತಿಳಿಯಬಯಸುತ್ತೇನೆ. ಆದರೆ ನಾನು ಯಾವ ಗುರುವಿಗೆ ಶರಣಾಗಲಿ? ನನಗೆ ಆ ಅಕ್ಷರ ಮತ್ತು ಅವಿನಾಶಿಯೊಡನೆ ಸಾಕ್ಷಾತ್ಕಾರವನ್ನು ಮಾಡಿಸುವವರನ್ನು ಎಲ್ಲಿ ಹುಡುಕಲಿ? ಗುರುನ ಹುಡುಕ್ತಾ ಇದ್ರೆ ಇಲ್ಲಿ ಕೇಳು, ಇಡೀ ಜಗತ್ತೇ ಗುರುವಾಗಿದೆ. ನನಗಂತೂ 24 ಗುರುಗಳಿದ್ದಾರೆ. 24 ಗುರುಗಳ? ಯದು ಈ ಭೂಮಿ ಎಲ್ರನ್ನೂ ಧಾರಣೆ ಮಾಡುತ್ತೆ, ಎಲ್ರಿಗೂ ಸಮಾನ ರೀತಿಯ ಆಧಾರವನ್ನ ನೀಡುತ್ತೆ, ಎಲ್ರನ್ನೂ ಸಮಾನ ರೀತಿಯಲ್ಲಿ ಸ್ವೀಕರಿಸೋ ಅನ್ನೋದನ್ನ ನಾನು ಭೂಮಿಯಲ್ಲಿ ಕಲಿತೆ. ವಾಯು ನನ್ನ 2ನೇ ಗುರು. ವಾಯುವಿಂದ ನಾನೇನ್ ಕಲಿತೆ ಅಂದ್ರೆ, ಸಾಧಕನು ವಾಯುನಂತೆ ಒಳ್ಳೆದು ಹಾಗೂ ಕೆಟ್ಟದ್ರೊಡನೆ ಅಪ್ರಭಾವಿತನಾಗಿರ್ಬೇಕು. ಆಕಾಶ ನನ್ನ 3ನೇ ಗುರು ಆಗಿದೆ. ಆಕಾಶದಿಂದ ನಾನು ಕಲಿತೆ ಆತ್ಮವು ಆಕಾಶದಂತೆ ಸರ್ವವ್ಯಾಪಿಯಾಗಿದೆ. ಯಾವುದರಿಂದಲೂ ಪ್ರಭಾವಕ್ಕೊಳಗಾಗದೆ ನಿರಾಕಾರ ನಿರ್ವಿಕಾರವಾಗಿ ತನ್ನ ಆ ಅವಸ್ಥೆಯಲ್ಲೇ ಇರುತ್ತೆ. ನನ್ನ 4ನೇ ಗುರು ಅಗ್ನಿ. ಅಗ್ನಿ ಎಲ್ಲಾ ಆಹಾರವನ್ನ ಗ್ರಹಿಸುತ್ತೆ, ಎಲ್ಲಾ ಸಮಿತನ್ನ ಗ್ರಹಣ ಮಾಡುತ್ತೆ, ಆಗೋದನ್ನ ಭಸ್ಮ ಮಾಡಿ ಪವಿತ್ರನಾಗಿಸುತ್ತೆ. ಅಗ್ನಿಯಿಂದ ನಾನ್ ಕಲಿತೆ ಬ್ರಹ್ಮ ಚಿಂತಕನು ಅಗ್ನಿಯಂತೆಯೇ ಆಹಾರವನ್ನು ಗ್ರಹಣ ಮಾಡಬೇಕು ಅಂತ. ಸೂರ್ಯನು ನನ್ನ 5ನೇ ಗುರು. ಯಾವ ರೀತಿ ಸೂರ್ಯನ ಪ್ರತಿಬಿಂಬ ಬೇರೆ ಬೇರೆ ಪಾತ್ರೆಗಳ ಜಲದಲ್ಲಿ ಬೇರೆ ಬೇರೆಯ ಕಂಡು ಬರುತ್ತೋ, ಅದೇ ರೀತಿಯಲ್ಲಿ ಈ ಸಂಪೂರ್ಣ ಸೃಷ್ಟಿ ಆ ಒಂದು ಆತ್ಮನ ವಿಭಿನ್ನ ಪ್ರತಿಬಿಂಬವಾಗಿದೆ. ನನ್ನ 6ನೇ ಗುರು ಪಾರಿವಾಳ. ಒಂದ್ಸಾರಿ ನಾನು ನೋಡ್ದೆ, ಶಿಕಾರಿ ಹರಡಿದ್ದ ಒಂದು ಜಾಲದಲ್ಲಿ ಒಂದು ಮರಿ ಪಾರಿವಾಳ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸ್ವಲ್ಪ ಸಮಯದ ನಂತರ ಅದನ್ನ ಬಿಡಿಸೋದಕ್ಕೋಸ್ಕರ ಆ ತಾಯಿ ಹುಡುಕೊಂಬಂದು ಅದು ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಆ ಪಾರಿವಾಳದಿಂದ ನಾನು ಕಲಿತೆ ಯಾವ ಪ್ರಕಾರ ಮೋಹವು ವಿನಾಶಕ್ಕೆ ಆಮಂತ್ರಣ ನೀಡುತ್ತೆ ಅಂತ. ಅಜಗರ ನನ್ನ 7ನೇ ಗುರುವಾಗಿದೆ ಯದು. ಯಾವ ರೀತಿಯಲ್ಲಿ ಅಜಗರವು ತನ್ನ ಶಿಕಾರಕ್ಕೆ ಆ ಕಡೆ ಈ ಕಡೆ ಹೋಗೋದಿಲ್ವೋ, ಅದೇ ರೀತಿ ಜ್ಞಾನದ ಅಭಿಲಾಷೆ ಉಳ್ಳವನು ಸುಖದ ಹಿಂದೆ ಆ ಕಡೆ ಈ ಕಡೆ ಹೋಗ್ಲೇಬಾರದು. ಸಮುದ್ರ ನನ್ನ 8ನೇ ಗುರು. ಯಾವ ರೀತಿ ಸಮುದ್ರವು ತನ್ನ ಮರ್ಯಾದೆಯನ್ನು ಉಲ್ಲಂಘಿಸುವುದಿಲ್ಲವೋ, ಅದೇ ರೀತಿಯಲ್ಲಿ ಬುದ್ಧಿವಂತನಾದವನು ತನ್ನ ನೈತಿಕ ಮರ್ಯಾದೆಗಳನ್ನ ಉಲ್ಲಂಘನೆ ಮಾಡಬಾರದು. ನನ್ನ 9ನೇ ಗುರು ಪತಂಗ. ಪತಂಗ ಮೂರ್ಖ ವ್ಯಕ್ತಿ ಇಂದ್ರಿಯ ಸುಖಗಳೆಂಬ ಅಗ್ನಿಯಲ್ಲಿ ತನ್ನನ್ನು ತಾನು ಭಸ್ಮ ಮಾಡಿಕೊಳ್ತಾನೆ. ಆದರೆ ಬುದ್ಧಿವಂತನಾದ ವ್ಯಕ್ತಿ ಜ್ಞಾನದ ಅಗ್ನಿಯಲ್ಲಿ ಮುಳುಗಿ ತನ್ನ ಅಜ್ಞಾನವನ್ನ ನಾಶ ಮಾಡಿಕೊಂಡು ಸೀಮಿತದಿಂದ ಅಸೀಮಿತನಾಗ್ತಾನೆ. ನನ್ನ 10ನೇ ಗುರು ಗಜ.
ಯಾರು? ಆನೆ. ಆನೆಯ ಶಿಕಾರಿ ಆನೆಯನ್ನ ಹಿಡಿಯೋದಿಕ್ಕೆ ನಕಲಿ ಆನೆಯನ್ನ ಮಾಡ್ತಾನೆ ಅಥವಾ ತನ್ನ ಹೆಣ್ಣಾನೆಯನ್ನ ಪ್ರಯೋಗಿಸ್ತಾನೆ. ಅದರಿಂದ ಆನೆಯನ್ನ ಆಮಿಷಗೊಳಿಸ್ತಾನೆ. ಸಾಧಕನು ಕಾಮದ ಉದ್ವೇಗದಿಂದ ದೂರ ಇರಬೇಕು ಅಂತ ನಾನು ಇದನ್ನ ಆನೆಯಿಂದ ಕಲಿತೆ. ನನ್ನ 11ನೇ ಗುರು ಜೇನನ್ನ ಸಂಗ್ರಹಿಸುವವನು, ಜೇನುಗಾರ. ಜೇನುಹುಳುಗಳು ಜೇನು ಸಂಗ್ರಹಿಸುವಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತವೆ. ಆದರೆ ಅದರ ಉಪಭೋಗ ಜೇನನ್ನು ಸಂಗ್ರಹಿಸುವ ಜೇನುಗಾರನಾಗಿರ್ತಾನೆ. ಹೀಗಾಗಿ ಸಮಯವನ್ನ ಸಾಧನೆಗಳನ್ನ ಒಟ್ಟುಗೂಡಿಸುವಲ್ಲಿ ಅಲ್ಲ, ತನ್ನನ್ನು ಅರಿತುಕೊಳ್ಳುವುದರಲ್ಲಿ ವಿನಿಯೋಗಿಸ್ಕೋಬೇಕು. ನೀನು ನನ್ನ 12ನೇ ಗುರುವಾಗಿದೆ ಯದು. ಯಾವ ರೀತಿಯಲ್ಲಿ ಗಾಳದಲ್ಲಿರುವ ಆಹಾರಕ್ಕಾಗಿ ಮೀನು ಗಾಳದಲ್ಲಿ ಸಿಕ್ಕಾಕೊಳ್ಳುತ್ತೋ ಅದೇ ರೀತಿ ಮನುಷ್ಯನು ಪ್ರಲೋಭನೆಯ ಕಾರಣದಿಂದಾಗಿ ಸಂಕಟದಲ್ಲಿ ಬೀಳ್ತಾನೆ. ನನ್ನ 13ನೇ ಗುರು ಗಣಿಕಾ ಪಿಂಗಳ. ಅದೇ ಪಿಂಗಳ ತನ್ನ ವಿವೇಕ ಹಾಗೂ ವೈರಾಗ್ಯದಿಂದ ಆಚಾರ್ಯ ಸ್ಥೂಲಿಭದ್ರನನ್ನು ನಿದ್ರೆಯಿಂದ ಎಬ್ಬಿಸಿದವಳು. ನನ್ನ 14ನೇ ಗುರು ಒಬ್ಬ ಬಾಣ ಮಾಡೋನು. ಅವನಿಂದ ನಾನು ಕಲಿತೆ ಆತ್ಮನ ಮೇಲಿನ ಏಕಾಗ್ರತೆಯಿಂದಲೇ ಪ್ರಪಂಚದ ಮೇಲಿನ ಮೋಹವನ್ನು ತ್ಯಜಿಸಬಹುದು ಅಂತ. ನನ್ನ 15ನೇ ಗುರು ಸಣ್ಣ ಮಗು ಯದು. ಸಣ್ಣ ಸಣ್ಣ ಮಕ್ಕಳು ಮಾನ ಅಪಮಾನ, ನನ್ನದು ನಿನ್ನದು, ನಾನು ನೀನು ಇವೆಲ್ಲದರಿಂದ ಅತೀತರಾಗಿರ್ತಾರೆ. ನನ್ನ 16ನೇ ಗುರು ಚಂದ್ರನಾಗಿದ್ದಾನೆ. ಯಾವ ರೀತಿ ಚಂದ್ರನು ಸೂರ್ಯನ ಪ್ರಕಾಶವನ್ನೇ ತಾನು ಬೆಳಗುತ್ತಿರ್ತಾನೋ ಅದೇ ರೀತಿಯಲ್ಲಿ ಈ ಜೀವಾತ್ಮನು ಅದೇ ಒಬ್ಬ ಪರಮಾತ್ಮನ ಪ್ರಕಾಶವಾಗಿದೆ. ಜೇನುಹುಳುಗಳು ನನ್ನ 17ನೇ ಗುರುವಾಗಿದೆ. ಯಾವ ರೀತಿ ಜೇನುಹುಳುಗಳು ಹೂಗಳಿಗೆ ಹಾನಿ ಮಾಡದೇನೆ ಜೇನನ್ನ ಒಟ್ಟುಗೂಡಿಸುತ್ತೋ ಅದೇ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ನಡೆಯುವಂತವನು ಅನೇಕ ಶಾಸ್ತ್ರಗಳಿಂದ ಜ್ಞಾನದ ರಸವನ್ನು ಒಟ್ಟುಗೂಡಿಸ್ಕೊಳ್ಬೇಕು. ನನ್ನ 18ನೇ ಗುರು ಜಿಂಕೆ. ಅದರಿಂದ ನಾನು ಕಲಿತೆ ಇಂದ್ರಿಯಗಳ ಕಾಮನೆ ದಾಸ್ಯತ್ವಕ್ಕೆ ಕಾರಣವಾಗುತ್ತೆ ಅಂತ. ಹದ್ದು ನನ್ನ 19ನೇ ಗುರುವಾಗಿದೆ. ಯಾವ ರೀತಿ ಮಾಂಸದ ಒಂದು ತುಂಡಿಗಾಗಿ ಹಲವಾರು ಶಿಕಾರಿ ಪಕ್ಷಿಗಳು ಒಂದೇ ಬಾರಿಗೆ ಮಾಂಸದ ಮೇಲೆ ಆಕ್ರಮಿಸುತ್ತವೋ ಹಾಗೂ ಪರಸ್ಪರ ಜಗಳವಾಡುತ್ತವೋ ಅದೇ ರೀತಿಯಲ್ಲಿ ಭೌತಿಕ ಸುಖಗಳತ್ತ ಸಂಘರ್ಷವು ಆಮಂತ್ರಿಸಲ್ಪಡುತ್ತೆ. ನನ್ನ 20ನೇ ಗುರು ಒಬ್ಬ ಕನ್ಯೆ ಆಗಿದ್ದಾಳೆ ಯದು. ಒಂದ್ಸಾರಿ ಕೆಲವು ಜನರು ಒಬ್ಬ ಕನ್ಯೆಯನ್ನ ನೋಡಕ್ಕೆ ಆಕೆ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಆ ಕನ್ಯೆಯ ತಾಯಿ ತಂದೆಯರು ಮನೆಯಲ್ಲಿ ಇರ್ಲಿಲ್ಲ. ಹೀಗಾಗಿ ಅತಿಥಿಗಳು ಬಂದದ್ದನ್ನ ನೋಡಿ ಆ ಕನ್ಯೆ ಭೋಜನಕ್ಕಾಗಿ ಧಾನ್ಯಗಳನ್ನ ಕುಟ್ಟಲು ಶುರು ಮಾಡಿದ್ಲು. ಧಾನ್ಯವನ್ನ ಕುಟ್ಟೋ ಸಮಯದಲ್ಲಿ ಆ ಕನ್ಯೆಯ ಕೈಲಿದ್ದ ಬಳೆಗಳು ಸದ್ದು ಮಾಡ್ತಾ ಇದ್ವು. ಬಳೆಗಳ ಸದ್ದಿನಿಂದ ಅತಿಥಿಗಳಿಗೆ ತೊಂದರೆ ಆಗಬಾರದು ಅಂತ ಆಕೆ ತನ್ನ 2 ಕೈಗಳಲ್ಲಿ ಒಂದೊಂದು ಬಳೆಯನ್ನ ಇಟ್ಕೊಂಡು ಮಿಕ್ಕ ಬಳೆಗಳನ್ನ ತೆಗೆದು ಬಿಡ್ತಾಳೆ. ಈ ಘಟನೆಯಿಂದ ನಾನು ಕಲ್ತ್ಕೊಂಡೆ, 2ನೇದು ಇರೋದ್ರಿಂದ ಸ್ವರ ಶಬ್ದ ಉಂಟಾಗುತ್ತೆ ಅಂತ, ಕೇಳಿಸುತ್ತೆ. ಹೀಗಾಗಿ ಸಾಧಕನು ಏಕಾಂತದಲ್ಲಿ ಇರಬೇಕು. ಸರ್ಪ ನನ್ನ 21ನೇ ಗುರುವಾಗಿದೆ ಅದು. ಸರ್ಪ ಮನೆಯನ್ನು ಕಟ್ಟೋದಿಲ್ಲ. ಅದೇ ರೀತಿ ಆಧ್ಯಾತ್ಮ ಪಥದಲ್ಲಿರುವವನು ಅನಿಕೇತನಾಗಿರಬೇಕು. ಜೇಡ ನನ್ನ 22ನೇ ಗುರುವಾಗಿದೆ. ಯಾವ ರೀತಿ ಜೇಡ ತನ್ನ ಬಲೆಯನ್ನ ರಚನೆ ಮಾಡುತ್ತೋ, ಅದರಲ್ಲಿ ಸಂಚರಿಸುತ್ತೋ ಹಾಗೂ ಕೊನೆಯಲ್ಲಿ ಅದನ್ನೇ ನುಂಗು ಬಿಡುತ್ತೋ, ಅದೇ ರೀತಿಯಲ್ಲಿ ಆತ್ಮ ತನ್ನ ಪ್ರಪಂಚವನ್ನ ರಚನೆ ಮಾಡುತ್ತೆ, ಅದರಲ್ಲಿ ಸಂಚರಿಸುತ್ತೆ, ಹಾಗೆ ಕೊನೆಯಲ್ಲಿ ಆ ಪ್ರಪಂಚವನ್ನ ತನ್ನಲ್ಲೇ ವಿಲೀನಗೊಳಿಸಿಕೊಳ್ಳುತ್ತೆ. ಯದು ಮರಿಹುಳು ನನ್ನ 23ನೇ ಗುರುವಾಗಿದೆ. ಮರಿಹುಳು ನಿರಂತರವಾಗಿ ಭ್ರಮರವನ್ನ ನೋಡ್ತಾ ಇರುತ್ತೆ. ಈ ರೀತಿಯ ನಿರಂತರ ಭ್ರಮರದ ಧ್ಯಾನ ಆ ಮರಿಹುಳುವನ್ನ ಭ್ರಮರದಂತೆ ಪರಿವರ್ತಿಸುತ್ತೆ. ಗುರು ಹಾಗೂ ಶಿಷ್ಯರ ಚೇತನದ ಇದೇ ಸಂಬಂಧ ನನ್ನ 23ನೇ ಗುರುವಾಗಿದೆ.
ನನ್ನ 24ನೇ ಗುರು ಜಲ. ಜಲ ಎಲ್ಲರ ಬಾಯಾರಿಕೆಯನ್ನ ದಣಿಸುತ್ತೆ. ಮನುಷ್ಯ, ಪಶು ಪಕ್ಷಿ, ಗಿಡ ಮರಗಳು ಎಲ್ಲವನ್ನೂ ಜೀವಂತವಾಗಿಡುತ್ತೆ ಹಾಗೂ ಯಾವಾಗಲೂ ಎಲ್ಲಕ್ಕಿಂತ ಕೆಳಗಿರುತ್ತೆ. ಅದೇ ರೀತಿಯಲ್ಲಿ ಬುದ್ಧಿವಂತನೂ ಕೂಡ ಸರ್ವದಾ ಅಮುಖ್ಯವಾದ ಜಾಗದಲ್ಲಿ ವಾಸ ಮಾಡಬೇಕಾಗುತ್ತೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಸ್ಸ ಶಿವಸ್ವರೂಪ